ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಹೇರ್ಸ್ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ, ಹರಾಡ್ಕೊಂಡಿರಲಿ ಅಂತ. 9 ತಿಂಗಳಿಂದ ಸ್ವಲ್ಪ ಹೇರ್ಗೆ ರೆಸ್ಟ್ ಕೊಟ್ಟಿರಲಿಲ್ಲ, ಟೈಟ್ ಕಟ್ಟಿ ಅಭ್ಯಾಸ ಆಗಿಬಿಟ್ಟಿತ್ತು. ಬನ್ನಿ ಇವತ್ತು ಪಾಪುಗೆ ಸರಿ ಮಾಡ್ತೀನಿ, ಜೀನಿ ಸರಿ ಮಾಡೋಣ ಅಂತ. ಹೊಟ್ಟೆ ಹಸ್ಕೊಂಡಿರ್ತಾಳೆ ಅವಳು, ನನ್ನ ಜೊತೆಗೆ ಒಟ್ಟಿಗೆ ಎದ್ದೇಳೋದು. ಸರಿ ಮಾಡಿ ತಿನ್ನಿಸ್ತೀನಿ. ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಿದ್ದೀರಾ, ಪಾಪು ಏನೇನು ತಿನ್ನಿಸ್ಬೇಕು ಅಂತೆಲ್ಲ. ನಮಗೂ ಒಂಚೂರು ವೀಡಿಯೋ ಮಾಡಿ, ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡಿ ಅಂತ. ಖಂಡಿತ ಮಾಡ್ತೀನಿ. ಯೂಟ್ಯೂಬ್ಗೂ ಹಾಕ್ತೀನಿ, ಇನ್ಸ್ಟಾಗ್ರಾಮ್ಗೂ ಹಾಕ್ತೀನಿ. ಸ್ವಲ್ಪ ಟೈಮ್ ಬೇಕು ನನಗೆ. ನೆಕ್ಸ್ಟ್ ಮಂತಿಂದ ಖಂಡಿತ ಹಾಕ್ತೀನಿ ಪ್ರತಿಯೊಂದು. ಪಾಪಕ್ಕೆ ಫುಡ್ ರೊಟೀನ್ ಹಾಕ್ತೀನಿ. ನೋಡಿ, ನಮ್ಮ ಅದಕ್ಕೆ ಬೆಳಗ್ಗೆ ದೇವರಾಗ್ಬಿಟ್ಟಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಪಾಪು ರೂಮಲ್ಲಿ ಆಟ ಆಡ್ಕೊಂಡು ಕೂತಿದ್ದಾಳೆ. ಆಟ ಆಡ್ಕೊಂಡು ಅವಳಿಗೇನು ಬೇಡ, ಗೊಂಬೆ ಇದ್ದರೆ ಸಾಕು, ಆಟ ಆಡ್ಕೊಂಡು ಕೂತಿದ್ದಾಳೆ. ಎದ್ದು ಅವಳು ಪಾಡಿಗಳು ಆಟ ಆಡ್ಕೊಂಡು ಕೂತಿರ್ತಾಳೆ. ಈಗ ಅವಳನ್ನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಬರ್ತೀನಿ. ಪಾಪಪ್ಪ ಹೋಗೋಣ, ಹೋಗೋಣ. ಈಗ ಪಾಪಗೆ ಸ್ನಾನ ಆಯಿತು. ನೋಡಿ, ಮಂಡಿಲಿ ಮೊದಲು ತೇಗ್ತಿರ್ಲಿಲ್ಲ, ಮಂಡಿಲಿ ಬರ್ತಿರ್ಲಿಲ್ಲ. ಈಗ ಪಟ ಅಂತ ಬರುತ್ತೆ. ಹಾಗಾಗಿ ಪುರ್ಸೋತಿಲ್ಲ, ಕೈ ಬಿಡಲ್ಲ ಇವಳು. ಏನು ಕೆಲಸ ಮಾಡೋಕ್ಕೂ ಕೈ ಬಿಡಲ್ಲ. ನಮ್ಮಲ್ಲೆಲ್ಲ ನಮ್ಮ ಅತ್ತಿಗೆನೇ ಮಾಡೋದಿಲ್ಲ ಕೆಲಸ. ಅಮ್ಮ ಅತ್ತಿಗೆ ಇಬ್ಬರೇ ಪಾಪ ಮಾಡ್ಕೊಂಡು ಹೋಗ್ತಾರೆ, ಏನೂ ಅನ್ನಲ್ಲ. ಇವಳಿಗೆ ಕೈಯೇ ಬಿಡಲ್ಲ ನನಗೆ. ಅವಳದೇ ಒಂದು ಪ್ರಪಂಚ. ಆದರೆ ಅವಳ ಜೊತೆಗೆ ನಾನು ಯಾವಾಗಲೂ ಕೂತಿರ್ಬೇಕು. ನೋಡ್ತಾಳೆ, ಇದರಳೆ ಅಲ್ವಾ ಅಮ್ಮ, ಹೋಗ್ಬಿಟ್ಲಾ ಅಂತ ತರಲೆ ಸುಬ್ಬಿ. ಹೀಗೆ ಸಂಜೆ ಆಯಿತು ನೋಡಿ. ಸಂಜೆ ಆದ್ರೂ ಅವಳು ಒಟ್ಟಿಗೆ ಇರಬೇಕು. ಸ್ಪೂನದ್ದು ಬಾಯಿ ಇಟ್ಕೊತಿದ್ಲು, ತೆಗೆದೆ. ಮತ್ತೆ ನನ್ನ ಹತ್ರಕ್ಕೆ ಓಡಿ ಬರ್ತಾಳೆ. ಈಗ ಹೀಗೆ ಸಂಜೆ ಆಗಿದ್ದೇ ಗೊತ್ತಾಗಿಲ್ಲ. ಮಕ್ಕಳು ಒಟ್ಟಿಗಿದ್ರೆ ಸಂಜೆ ಆಗೋದು ಗೊತ್ತಾಗಲ್ಲ. ಹಾಗೆ ಸಂಜೆ ಆಗ್ತಾ ಮೋಡ ಎಲ್ಲ ಫುಲ್ಲು ಕವಿದಿತ್ತು. ವಾತಾವರಣ ಫುಲ್ಲು ಮಳೆ ಜೋರಾಗಿ ಒಂದೇ ಸಮ ಬಂದುಬಿಡ್ತು. ಘಮ ಅಂತಿದೆ, ಮಣ್ಣಿನ ಸ್ಮೆಲ್ಲೆಲ್ಲ ಫುಲ್ಲು. ಅಂದರೆ ನಮ್ಮದು ಹೆಂಚಿನ ಮನೆ, ಅದ್ರ ಜೊತೆಗೆ ಮಣ್ಣಿನ ಇಡಿಕೆ ಮನೆ ಗೊತ್ತಿರುತ್ತಲ್ವ, ಗಮ್ಮಂತ ಅದ್ರ ಪರಿಮಳ. ಅಪ್ಪ, ಅದೊಂಥರ ಹೇಳೋಕ್ಕಾಗಲ್ಲ, ಅಷ್ಟು ಸುಂದರ ಇರುತ್ತೆ. ಅದು ಅನ್ಭೋಗ್ಸೋರು ಗೊತ್ತಿರುತ್ತೆ. ಅಷ್ಟು ಗಮ್ಮಂತಿರುತ್ತೆ ಮಣ್ಣಿನ ಪರಿಮಳ. ಅದರಲ್ಲೂ ನಮ್ಮ ಮನೆ ಹೆಂಚಿನ ಮನೆ ನೋಡಿ ಹೀಗಿದೆ ಇವತ್ತು.